ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ರೀ. ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ, ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ. ನೀವು ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಇಲ್ಲ, ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ ರೀ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಆಶೀರ್ವಾದ ಆಟ, ಮಲ್ಟಿಗ್ರೇನ್ ಆಟ ಯಾವುದನ್ನಾದ್ರೂ ತೊಗೋರಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ನೀವು ತುಪ್ಪನೂ ಹಾಕ್ಬೋದು ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ಎಣ್ಣೆ ಆ ಹಿಟ್ಟಿಗೆ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ನಾವು ಚಪಾತಿ ಮಾಡೋಕ್ಕೆ ಯಾವ ರೀತಿ ಹಿಟ್ಟನ್ನು ಕಲಸಿ ಮಾಡ್ಕೊಂಡಿರ್ತೀವಲ್ಲ ರೀ, ಅದೇ ರೀತಿ. ತುಂಬ ಗಟ್ಟಿನೂ ಮಾಡಲ್ಲ, ತುಂಬ ಇದನ್ನು ಮೆತ್ತಗೂ ಮಾಡಲ್ಲ ರೀ. ನೋಡಿ, ನಾನು ನಿಮಗೆ ತೋರಿಸ್ತೀನಿ ರೀ. ನೋಡಿ, ದಿನಾಲು ಚಪಾತಿ ಮಾಡೋಕ್ಕೆ ಯಾವ ರೀತಿ ಹಿಟ್ಟನ್ನು ಕಲಸಿರ್ತೀವಲ್ಲ ರೀ, ಅದೇ ರೀತಿ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ. ಇದನ್ನು ಮುಚ್ಚಿ 10 ನಿಮಿಷ ತೆಗೆದಿಡ್ತೀನಿ ರೀ. ಹಿಟ್ಟು ಒಂದು ಸ್ವಲ್ಪ ಚೆಂದಂಗೆ ನೆನೆದಿರಿ. 10 ನಿಮಿಷ ಆಗ್ಯದ್ರಿ. ನೋಡಿ, ಹಿಟ್ಟು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗ್ಯದ್ರಿ. ಇದನ್ನು ಇನ್ನೊಂದು ಸ್ವಲ್ಪ ನಾನು ನಾದ್ಕೋತೀನಿ ರೀ. ನೋಡಿ, ಈ ರೀತಿ ನಾದ್ಕೊಳ್ಳೋದ್ರಿಂದ ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ಹಿಟ್ಟು. ನೋಡಿ, ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ರೀ. ನೋಡಿ, ಇದನ್ನು ನಾನೀಗ ಉಳ್ಳಿಗಳನ್ನ ಮಾಡ್ಕೋತೀನಿ ರೀ. ನೋಡಿ, ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ರೀ. ತುಂಬ ದೊಡ್ಡನೂ ಇಲ್ಲ, ತುಂಬ ಸಣ್ಣನೂ ಇಲ್ಲ. ಈಗ ಪುರಿಯದು ಮಾಡ್ಲಿಕ್ಕೆ ನಾವು ಹಿಟ್ಟನ್ನು ಉಳ್ಳಿ ಮಾಡ್ಕೊಂಡಿರ್ತೀವಲ್ಲ ರೀ, ಅಷ್ಟು. ನೋಡಿ, ಇನ್ನೊಂದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ. ನೋಡಿ, 2 ಮಾಡಿದ್ದೀನಿ. ಈಗ ಉಳಿದಿರೋ ಹಿಟ್ಟಲೇನು ಒಮ್ಮೆಲೆ ರೆಡಿ ಮಾಡಿ ಇಟ್ಕೊತೀನಿ ರೀ ನಾನು ಇದನ್ನು. ನೋಡಿ, ಒಮ್ಮೆಲೆ ಏನು ಮಾಡ್ಕೊಂಡಿದ್ದೀನಿ ರೀ, ಈ ಉಳ್ಳಿಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಉಳ್ಳಿಗಳನ್ನ ಸ್ವಲ್ಪ 2 ಸೈಡಿಗೆ ಇಡ್ತೀನಿ ರೀ. ನಾನಿಲ್ಲಿ ಚಕ್ಲಿ ಮಾಡೋ ಮಣಿಯನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೆ ನಾನು ಆ ದಪ್ಪ ಶೇವಿನ ಸಾಚೆ ಇರ್ತದಲ್ಲ, ಅದನ್ನು ತೊಗೊಂಡಿದ್ದೀನಿ ರೀ. ಇದಕ್ಕಿಂತ ಸ್ವಲ್ಪ ಸಣ್ಣಗಿರೋದಿತ್ತಂದ್ರೂ ನೀವು ತೊಗೋರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ ರೀ. ಎಣ್ಣೆ ಹಚ್ಚೋದ್ರಿಂದ ಏನಾಗ್ತದೆ ರೀ, ಹಿಟ್ಟು ಅಂಟಲ್ಲ ರೀ. ನೋಡಿ, ಈಗ ಇದಕ್ಕೆ ಎಣ್ಣೆನ ಹಚ್ಕೊಂಡಿದ್ದೀನಿ ರೀ. ಈಗ ಈ ಉಳ್ಳಿ ಮಾಡ್ಕೊಂಡಿರೋದನ್ನು ಹಾಕ್ತೀನಿ ರೀ. ನಾನು 4 ಹಾಕಿದ್ದೀನಿ. ಇನ್ನೊಂದನ್ನು ಬೇಕಂದ್ರೆ ನೀವು ಹಾಕೋಬೋದು ರೀ. ಈಗ ಇದ್ರ ಕ್ಯಾಪನ್ನು ಹಾಕಿ ನೋಡಿರಿ. ಈಗ ಇದನ್ನು ಹಿಟ್ಟನ್ನು ಹಾಕಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ರೀ ನಾನು. ನೋಡಿ, ಈಗ ಆಲ್ರೆಡಿ ನಾನು ನೀರನ್ನು ಒಂದು ಪಾತ್ರೆ ಒಳಗೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ. ನೋಡಿ, ಒಂದು ಪ್ಯಾನಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು. ಇದಕ್ಕೊಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ಎಣ್ಣೆ ಹಾಕೋದ್ರಿಂದ ಬಿಡಿ ಬಿಡಿ ಆಗ್ತಾವ್ರಿ, ಒಂದಕ್ಕೊಂದು ಅಂಟಲ್ರಿ. ಒಂದು ಚಿಟಿಕೆ ಅರಿಶಿನ, ಕಲರ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಹಾಕೀನಿ ರೀ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇದನ್ನು ಸ್ಕಿಪ್ನೂ ಮಾಡ್ಬೋದು ರೀ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಅರಿಶಿಣ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಕಲರ್ ನೂಡಲ್ಸ್ ಅದು ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ ಹಾಕಿದ್ದೀನಿ ರೀ. ಚೆನ್ನಾಗಿ ಕುದಿ ಬರಲಿ ರೀ. ನೋಡಿ, ನೀರು ಈ ರೀತಿ ಕುದಿ ಬರ್ಬೇಕು ರೀ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ. ಈಗ ನೂಡಲ್ಸನ್ನು, ಆ ಗೋಧಿ ಹಿಟ್ಟಿನಿಂದ ನಾನು ನೂಡಲ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ತುಂಬಾ ಜಿಗಿ ಇರ್ತದೆ ರೀ. ಒಂದು ಸ್ವಲ್ಪ ಟೈಟ್ ಬಂದಂಗೆ ಅನ್ನಿಸ್ತದೆ. ಈ ರೀತಿ ಇಷ್ಟಿಷ್ಟ ಆದಮೇಲೆ ಇದನ್ನು ನೀವು ಬಿಡಿಸಿ ಆ ನೀರೊಳಗೆ ಹಾಕ್ಬೇಕು ರೀ. ಎಣ್ಣೆ ಹಾಕೋದ್ರಿಂದ ಒಟ್ಟನೆ ಅಂಟಲ್ರಿ, ಇವು ಬಿಡಿ ಬಿಡಿಯಾಗಿನೇ ಇರ್ತಾವೆ. ನೋಡಿ, ಸ್ವಲ್ಪ ಟೈಟ್ ಬರ್ತದೆ ರೀ. ಅದು ಗೋಧಿ ಹಿಟ್ಟು ತುಂಬಾ ಜಿಗಿ ಇರ್ತದೆ. ಈ ಕಡಲೆ ಹಿಟ್ಟಿಂದ ಏನಾರು ಮಾಡ್ತಿರ್ತೀವಿ, ಆ ಕಡಲೆ ಹಿಟ್ಟನ್ನು ಜಿಗಿ ಜಾಸ್ತಿ ಇರೋದ್ರಿಂದ ಹಂಗೆ ಆಗ್ತಿರ್ತಲ್ಲ, ಆ ರೀತಿ. ಹೈ ಫ್ಲೇಮಲ್ಲಿ ಇಟ್ಟನೆ ನಾನು 2 ರಿಂದ 3 ನಿಮಿಷ ಆಗಷ್ಟು ಕುದಿಸ್ತೀನಿ ರೀ ಅವನ್ನ. ನೋಡಿ, ಯಾವುದೇ ಎಣ್ಣೆ ಹಾಕಿರೋದ್ರಿಂದ ಯಾವುದೂ ಅಂಟ್ಕೊಂಡಿಲ್ಲ, ಎಲ್ಲ ಬಿಡಿ ಬಿಡಿಯಾಗಿನೇ ಇರ್ತಾವೆ ರೀ. ನೋಡಿ, 3 ನಿಮಿಷ ನಾನು ಹೈ ಫ್ಲೇಮಲ್ಲಿ ಇಟ್ಟನೆ ಇದನ್ನು ಕುದಿಸಿದ್ದೀನಿ ರೀ. ಕುದ್ಮೇಲೆ ನೋಡಿರಿ, ಕಲರೂ ಚೇಂಜ್ ಆಗ್ಯಾವ. ನೋಡಿ, ಈಗ ಚೆನ್ನಾಗಿ ಕುದ್ದಾವ್ರಿ, ಬಿಡಿ ಬಿಡಿಯಾಗಿನೂ ಅದಾವ್ರಿ. ಕರೆಕ್ಟಾಗಿ ಕುದ್ದಾವ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಈ ನೀರನ್ನು ಬಸದ್ಬಿಟ್ಟು ತೊಗೋತೀನಿ ರೀ. ಈಗ ನೋಡಿ, ನಾನು ಚಾಣಿಯನ್ನು ತೊಗೊಂಡಿದ್ದೀನಿ. ಒಂದು ಪಾತ್ರೆಯನ್ನು ನೀರು ಬಸೋಕೆ ಕೆಳಗಡೆಯಿಂದ ಇಟ್ಟಿದ್ದೀನಿ ರೀ. ಈಗ ಈ ನೀರನ್ನು ಇದರೊಳಗೆ, ಅಂದರೆ ಈ ನೂಡಲ್ಸ್ಗಳನ್ನ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ರೀ. ಇದಕ್ಕೊಂದು ಸ್ವಲ್ಪನೇ ನಾರ್ಮಲ್ ವಾಟ್ರನ್ನ ಹಾಕ್ಬೇಕು ರೀ, ಅಥವಾ ತಣ್ಣೀರನ್ನು ಹಾಕ್ಬೇಕು ರೀ ಇಮಿಡಿಯೇಟಾಗಿ. ಅಂದ್ರೆ ಒಟ್ಟನ್ನು ಅಂಟಲ್ರಿ. ಒಂದೊಂದು ಯಾವುದೇ ಅಂಟಿದ್ರೂ ಬಿಡಿ ಬಿಡಿ ಆಗ್ತಾವ್ರಿ ಇವು. ನೋಡಿ,
ನೋಡಿ ಯಾವೂ ಅಂಟಿಲ್ಲ. ಸ್ವಲ್ಪ ನಾನು ಹೇಳ್ತಾ ಇದ್ದೀನಲ್ರಿ ಇವು ದಪ್ಪ ಆಗ್ಯಾವ. ಇನ್ನೊಂದು ಸ್ವಲ್ಪ ಸಾಚೆ ಸಣ್ಣದಿತ್ತಂದ್ರೂ ತೊಗೊರಿ. ಈಗ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತೀನಿ ರೀ. ಎಣ್ಣೆ ಕಾಯ್ಲಿ. ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಇಲ್ಲಾಂದ್ರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರೂ ಹಾಕಿರಿ. ಒಂದು ಸ್ವಲ್ಪ ಫ್ರೈ ಆಗಲಿ ರೀ. ಫ್ರೈ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಉದುದಾಗಿ ತೆಳುವಾಗಿ ಕಟ್ ಮಾಡಿರೋಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ಮು, ಅದು ಕ್ವಾಂಟಿಟಿ ಎಷ್ಟು ಅದಲ್ಲ ರೀ ಅದನ್ನು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಟೊಮೆಟೊ, ಯಾವ ವೆಜಿಟೇಬಲ್ಸ್ ಅದಾವೆ ಅವನ್ನ ಹಾಕಿರಿ, ಇರ್ಲಾರ್ದನ್ನು ಬಿಡಿ. ಸ್ವಲ್ಪ ಕ್ಯಾಬೇಜನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೂಡಲ್ಸಿಗೆ ಕ್ಯಾಬೇಜ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಹೈ ಫ್ಲೇಮಲ್ಲಿ ಇಟ್ಟನೆ ಇದನ್ನು 1 ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ರೀ. ಇದೇನು ತುಂಬ ಬೇಯಬಾರ್ದು ರೀ, ಸ್ವಲ್ಪ ಬೇಯಿದ್ರೆ ಸಾಕ್ರಿ. ಆ ವೆಜಿಟೇಬಲ್ಸ್ ಕ್ರಿಸ್ಪಿನೆಸ್ಸೂ ಇರಬೇಕು. ಇವುಗಳಿಗೆ ಸಾಸ್ ಹಾಕ್ತೀನಿ ರೀ. 1 ಸ್ಪೂನ್ ಆಗಷ್ಟು ಇಲ್ಲಿ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೀನಿ ರೀ. 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಸಾಸ್, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸೋಯಾ ಸಾಸ್ ಹಾಕ್ತೀನಿ ರೀ. ಸೋಯಾ ಸಾಸ್ ಸ್ವಲ್ಪ ಕಡಿಮೆ ಹಾಕಿರಿ. 1 ಸ್ಪೂನ್ ಆಗಷ್ಟು ಇಲ್ಲಿ ಟೊಮೆಟೊ ಸಾಸನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಸ್ವಲ್ಪ ಉಪ್ಪು, ಆ ಹಿಟ್ಟಿನಲ್ಲಿನೂ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನು ನೋಡಿ ಹಾಕೋರಿ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು 1 ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ರೀ. ವೆಜಿಟೇಬಲ್ಸ್ ಜೊತೆ ಸಾಸ್ಗಳನ್ನು ಒಂದು ಚೆನ್ನಾಗಿ ಬೇಯಲಿ ರೀ. ನೋಡಿ ಈಗ ಸಾಸೂ ಬೇಯ್ದವ್ರಿ. ಈಗ ನೂಡಲ್ಸ್ಗಳನ್ನು ಹಾಕೋತೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ ಆ ಸಾಸು ವೆಜಿಟೇಬಲ್ಸು ನೂಡಲ್ಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನಾನು ಇದಕ್ಕೊಂದು ಸ್ವಲ್ಪ 1/4 ಟೀ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ರೀ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ನೂ ಮಾಡ್ಬೋದು ರೀ. ಇದಕ್ಕೊಂದು ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ನೂಡಲ್ಸ್ ಮಸಾಲನ ಹಾಕ್ತಾಯಿದ್ದೀನಿ ರೀ. ಇದ್ರೆ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ, ಇಲ್ಲಾಂದ್ರೂ ನಡೀತದೆ ರೀ. ಇನ್ನೊಂದು ಸ್ವಲ್ಪ 1/4 ಟೀ ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ ರೀ. ನೂಡಲ್ಸಿಗೆ ಸ್ಪ್ರಿಂಗ್ ಆನಿಯನ್ ಇದ್ರೂ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಇಲ್ಲ ನಮಗೆ ಖಾರ ಬೇಡ ಅಂದ್ರೆ ನೀವು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಬೇಡ್ರಿ. ನೋಡಿರಿ ಈಗೆಲ್ಲನೂ ಮಿಕ್ಸ್ ಮಾಡಿದ್ದೀನಿ ರೀ. ನೋಡಿ ಮಸಾಲೆ ಎಲ್ಲನೂ ಚೆನ್ನಾಗಿ ಆ ನೂಡಲ್ಸ್ ಜೊತೆ ಮಿಕ್ಸ್ ಆಗಿದೆ ರೀ. ಕರೆಕ್ಟಾಗಿ ರೆಡಿ ಆಗ್ಯಾವ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಬಿಸಿ ಬಿಸಿ ಆಗಿರುವಂಥ ಗೋಧಿ ಹಿಟ್ಟಿನ ನೂಡಲ್ಸ್ ರೆಡಿ ಆಗ್ಯಾವ್ರಿ. ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಹೆಲ್ದಿಯಾಗಿನೂ ಮಾಡಿದ್ದೀವಿ, ಕಡಿಮೆ ಎಣ್ಣೆ ಬಳಸಿನೂ ಮಾಡಿದ್ದೀವಿ. ಕೆಲವರಂತಾರೆ ಮಕ್ಕಳಿಗಷ್ಟೇ ನೂಡಲ್ಸ್ ಇಷ್ಟ ಆಗ್ತದೆ. ಈ ರೀತಿ ಮಾಡ್ಕೊಂಡ್ರೆ ಮಕ್ಕಳಿಗಷ್ಟೇ ಇಲ್ಲ, ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ ರೀ. ಟೇಸ್ಟಿನೂ ಹೆಲ್ದಿನೂ ಈ ರೀತಿ ನೀವು ಮಾಡ್ಕೊಂಡ್ರೆ ಹೊರಗಡೆ ತಿನ್ನೋದನ್ನು ನೆನಪಾರ್ತೀರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.